ಗೀತಾ ನಿಮ್ಮ ಪಾಲಿಗೆ ಯಾರು ಇಲ್ಲ. ನಾವಿಲ್ವಾ? ಅದಕ್ಕೆ ಅಲ್ವನ್ರೆ ನನ್ ಕತೆನೆ ಬಂದು ನಿಮ್ಮ ಹತ್ರ ಹೇಳ್ತಿರೋದು. ತಲೆ ಕೆಡ್ಸ್ಕೋಬೇಡ್ವೆ, ನಾನ್ ಮನೇಲಿ ಮಾತಾಡ್ತೀನಿ. ಮೇಲ್ಗಡೆ ಒಂದ್ ಸಪ್ರೇಟ್ ರೂಮ್ ಇದೆ, ಅಲ್ಲಿ ನೀನ್ ಆರಾಮಾಗಿರ್ಬೋದು. ಮುಂದಿಂದು ಆಮೇಲೆ ಪ್ಲಾನ್ ಮಾಡ್ಕೊಳ್ಳೋಣ. ಕರ್ದಿದ್ದಕ್ಕೆ ಥ್ಯಾಂಕ್ಸ್ ಶರಣ್ಯ, ಆದ್ರೆ ನಾನ್ ನಿಮ್ಮನೆಗ್ ಬರಕ್ ಆಗೋದಿಲ್ಲ. ಹೋಗ್ಲಿ, ನಮ್ಮನೆಗ್ ಬರ್ತೀಯಾ? ಯಾರ ಮನೆಗೂ ಬರಕ್ ಆಗಲ್ಲ, ಎಲ್ಲೋಗೂ ಇರಕ್ ಆಗಲ್ಲ. ಯಾಕಂದ್ರೆ ಆ ವಿಜಯ್ ಆ ಗೆಸ್ಟ್ ಹೌಸ್ ವಿಡಿಯೋನ ಎಲ್ರ ಮೊಬೈಲ್ಗೂ ಕಳ್ಸಿರ್ತಾನೆ. ನಾನು ಎಲ್ಲೇ ಹೋದ್ರು ನಾನ್ ನೆಮ್ಮದಿಯಾಗಿ ಇರಬಾರ್ದು ಅನ್ನೋದೇ ಅವನ ಉದ್ದೇಶ. ಅದನ್ನೆಲ್ಲ ನಾವು ನಂಬ್ತೀವ ಗೀತಾ. ನೀನ್ ನಮ್ಮ ಮನೇಲಿ ಆರಾಮಾಗಿರ್ಬೋದು. ನೀನ್ ನಂಬೋದು, ಆದ್ರೆ ನಿಮ್ ಮನೆಯವರು, ನಿಮ್ ಮನೆ ಅಕ್ಕಪಕ್ಕದವ್ರು ಕೆಟ್ಟದನ್ನ ಹೇಳೋಕೆ ನಾಲ್ಗೆ ಒಂದ್ ಸಾಕು, ಆದ್ರೆ ನಂಬೋ ಕಿವಿಗಳು ಸಾವಿರಾರು ಇರುತ್ತೆ. ಹಾಗಾದ್ರೆ ಮುಂದೆ ಏನ್ ಮಾಡ್ಬೇಕು ಅಂತಿದ್ಯಾ ಗೀತಾ? ಗೊತ್ತಿಲ್ಲ ಕಣೆ, ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ, ಆದ್ರೆ ಉತ್ತರನೇ ಸಿಗ್ತಿಲ್ಲ. ಸ್ವಾಭಿಮಾನ ಸಾಯಿಸ್ಕೊಂಡು ಊರ್ ಬಿಡ್ಬೇಕಾ, ಅಥವಾ ಗೊತ್ತಿಲ್ದಿರೋ ಊರ್ಗೋಗಿ ಹೊಸ ಬದುಕು ಶುರು ಮಾಡ್ಬೇಕಾ, ಅಥವಾ ಅದೇ ಸ್ವಾಭಿಮಾನನ ನೆಚ್ಕೊಂಡು ಇಲ್ಲೇ ನೆಲೆ ನಿಂತು ಈ ಅವಮಾನಗಳನ್ನ ಸಹಿಸ್ಕೊಂಡು ಇಲ್ಲೇ ಒಂಟಿಯಾಗಿ ಬದುಕ್ಬೇಕಾ? ಯಾವ ಕಡೆ ನಡಿಬೇಕು ಅನ್ನೋದು ನಿಜಕ್ಕೂ ಗೊತ್ತಾಗ್ತಿಲ್ಲ ಕಣ್ರೆ. ಬರ್ಬೇಕು ಬರ್ಬೇಕು ಪುರೋಹಿತರು ನಿಮ್ಗೋಸ್ಕರ ಆವಾಗಿಂದ ಸಾಯ್ತಾ ಇದ್ದೀನಿ, ಅಲ್ಲ ಇದೇನದು ಕಾಯ್ತಾ ಇದ್ದೀನಿ. ಕ್ಷಮಿಸಿ, ತಡ ಆಯ್ತು. ನಿಮ್ಗೂ ತಡ ಆಯ್ತು, ನಿಮ್ಗೋಸ್ಕರ ಕಾದು ಕಾದು ಈ ಜೀವ ಬಡ ಆಯ್ತು. ನಾನು ತಂಗೆ ಮೊಳ್ಳೆ ಕೀ ಕೊಟ್ಟ ಬೊಂಬೆ ತರ ಆವಾಗಿಂದ ಒಂದೇ ಮಾತು, ಅಣ್ಣ ಪುರೋಹಿತರು ಬಂದ್ರ ಪುರೋಹಿತರು ಬಂದ್ ನೋಡಿ ಸೇಮ್ ಡೈಲಾಗ್. ಇನ್ ಟೈಮ್ ಎಂಟ್ರಿ ಕೊಟ್ಟಿದ್ದಾರೆ, ಮಾತಾಡ ತಂಗೆವ. ನಮಸ್ತೆ. ಓ ಮಂತ್ರಿಗಳೇ ನಮಸ್ತೆ. ನಮಸ್ಕಾರ. ನಿಮ್ಮನೆ ಕಾರ್ಯ ಇಷ್ಟು ಸರಳವಾಗಿ ನಡೀತಿದೆ ಅಂದ್ರೆ ಆಶ್ಚರ್ಯವಾಗ್ತಿದೆ. ಸರಳತೆ ಅನ್ನೋದು ಈ ಸಮಾಜಕ್ಕೆ ಕೊರೋನಾ ಕಲಿಸಿರೋ ಒಂದು ದೊಡ್ಡ ಪಾಠ. ನಡೆಯೋ ಕಾರ್ಯಕ್ರಮಗಳು ಶಾಸ್ತ್ರೋತ್ತವಾಗಿ ನಡಿಬೇಕೆ ಹೊರತು ತೋರುಗಾರಿಕೆ ಆಗ್ಬಾರ್ದಲ್ವೇ? ಸಾವಿರಕ್ಕೊಂದು ಮಾತು ಬಿಡಿ ಸರ್. ಎರಡನೇ ಮಾತು ನಾನು ಆಡ್ಬೋದಾ ಪುರೋಹಿತ್ರೆ? ಈಗ ನಡೀತಿರೋ ಶುಭ ಕಾರ್ಯದಲ್ಲಿ ನಿಮ್ಮ ಮಾತು ಎರಡನೇ ಮಾತಾಗೋಕೆ ಹೇಗೆ ಸಾಧ್ಯ? ನೀವೇ ಪ್ರಥಮ, ನಮ್ದೇನೇ ಇದ್ರು ಓಂ ಪ್ರಥಮ. ಪುರೋಹಿತ್ರೆ, ಇಲ್ಲಿ ನಿಶ್ಚಿತಾರ್ಥಕ್ಕೆ ಎಲ್ಲ ಸಿದ್ಧ ಮಾಡಿದ್ ನಾನೇ. ಈಗಲೇ ಏನಾದರೂ ತಪ್ಪಿದ್ರೆ ಹೇಳ್ಬಿಡಿ, ಆಮೇಲೆ ಎಲ್ಲರ ಮುಂದೆ ನಂಗೆ ಬೈಗುಳ ಪ್ರಸಾದ ಬೇಕಾಗಿದೆ. ಅಲ್ಲೇ ಚಿಂಟು ಮರಿ, ನನ್ನ ತಂಗಮ್ಮ ಹೇಳಿದ ಪ್ರಕಾರನೇ ನೀನೆಲ್ಲ ಕೆಲಸ ಮಾಡಿರ್ಬೇಕಾದ್ರೆ ಯಾರು ನಿನ್ನನ್ನು ಬೈಯಕ್ಕೆ ಸಾಧ್ಯ? ಇಷ್ಟಕ್ಕೂ ಈ ನಡೀತಿರೋ ಕಾರ್ಯಕ್ರಮನ ಹಾಡಿಗೆ ಶ್ರುತಿ ಹಿಡ್ದಿರೋದು ನಿಮ್ಮ ಅಮ್ಮ ತಾನೇ? ಶ್ರುತಿ ಹಿಡ್ದಿರೋದೇನೋ ಅಮ್ಮನೇ, ಆದರೆ ಆಮೇಲೆ ತಪ್ಪಾಗಿದೆ ಅಂತ ಮತ್ತೆ ಹಿಡ್ಕೊಳ್ಳೋದು ಅಮ್ಮನೇ. ಅದಕ್ಕೆ ಮೊದಲೇ ಹೇಳ್ತಿರೋದು ಮಾಮ. ಎಲ್ಲನೂ ಸರಿಯಾಗಿದೆ, ಒಂದು ಗಣೇಶನ ಫೋಟೋನೋ ಅಥವಾ ಮೂರ್ತಿನೋ ತಂದಿಟ್ಬಿಡಿ. ಅವನ್ ಶುರು ಅಂದಮೇಲೆ ತಾನೇ ಮುಂದಿನ ಹೆಜ್ಜೆ. ನನ್ನ ಮಗನ ಹೆಜ್ಜೆಗೆ ಹೆಜ್ಜೆ ಜೋಡಿಸೋ ಸಮಯ ಇದು. ನೀವು ಕೆಲಸ ಶುರು ಮಾಡ್ಕೊಳ್ಳಿ ಪುರೋಹಿತ್ರೆ. ಆಯ್ತು ತಾಯಿ, ಹೆಣ್ಣಿನ ಕಡೆಯವರು ಬಂದ್ರೆ ಬರ್ತಾರೆ, ಬಂದೇ ಬರ್ತಾರೆ. ನೀವು ಓಂ ಅಂತ ಶುರು ಹಚ್ಕೊಳ್ಳಿ, ಅವ್ರು ಅಷ್ಟರಲ್ಲಿ ಹೋಮಲ್ಲಿ ಇರ್ತಾರೆ. ಮದುವೆ ಗಂಡು? ನಿಶ್ಚಿತಾರ್ಥದ ಗಂಡು ಅನ್ನಿ, ಯಾಕೆಲ್ರು ಮದುವೆ ಮದುವೆ ಅಂತ ಇದೀರಾ? ನಿಶ್ಚಿತಾರ್ಥ ಅಂದ್ರೆ ಅರ್ಧ ಮದ್ವೆ ಆದಂಗೆ, ಇದು ಅದೇ ಲೆಕ್ಕಾಚಾರ. ಅಣ್ಣ, ವಿಜಯ್ ರೆಡಿ ಆಗ್ತಿದ್ದಾನೆ ತಂಗೆವ್ವ, ಅವನ ಫ್ರೆಂಡ್ಸ್ ಬೇರೆ ಬಂದಿದ್ದಾರೆ, ಸುಣ್ಣ ಬಣ್ಣ ಎಲ್ಲ ಬಳಿತಾ ಇದ್ದಾರೆ. ಆಯ್ತೇನ್ರು? ಅಂದ್ರೆ ಮೇಕಪ್ ಹೌಜಿ.
ನೋಡು ಗೀತಾ, ಸುಮ್ಮನೆ ಯೋಚನೆ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ನಮ್ಮ ಮನೆಗಳಲ್ಲೆಲ್ಲ ಗೊತ್ತು ನೀನೇನು ಅಂತ. ಆರಾಮಾಗಿ ಬಂದಿರು, ಬೇರೆ ಮಾತು ಬೇಕಾಗಿಲ್ಲ. ಬೇಡ ದಿವ್ಯಾ, ನಾನು ನಿತ್ಯ ನೋಡೋರೆ ಆ ವಿಡಿಯೋ ನೋಡಿ ಬೇರೆ ಥರ ಮಾತಾಡ್ತಾರೆ ಅಂದಮೇಲೆ ಇನ್ನು ಬೇರೆಯವ್ರು ಸುಮ್ಮನೆ ಇರ್ತಾರ ಹೇಳು? ಆಮೇಲೆ ನನ್ನಿಂದ ನಿಮ್ಮ ಬದುಕೆಲ್ಲ ಹಾಳಾಯ್ತು ಅನ್ನೋ ಪಟ್ಟ ನನಗೆ ಬೇಡ. ನೀವುಗಳು ಕಷ್ಟಕ್ಕೆ ಸಿಕ್ಕಾಕೊಳ್ಳೋದು ಬೇಡ. ಹಾಗಾದ್ರೆ ನೀನ್ ಮುಂದಿನ ಬದುಕನ್ನ ಬೀದಿಲೇ ಕಳಿಬೇಕು ಅಂತ ಯೋಚನೆ ಮಾಡಿದ್ಯಾ? ಹಾಗಲ್ಲ ಸಿಂಕು, ನಾನು ಎಲ್ಲೇ ಇದ್ರೂ ಭಾರ. ನನ್ನ ಮೇಲೆ ಬಂದಿರೋ ಅಪವಾದ ದೂರ ಆಗದೆ ಎಲ್ಲೇ ಹೋದ್ರೂ ಸಮಸ್ಯೆ ಬೆನ್ನಟ್ಕೊಂಡ್ಬರುತ್ತೆ. ಹಾಗಾದ್ರೆ ಏನ್ ಮಾಡ್ಬೇಕು ಅಂತಿದೀಯಾ? ಏನಾದರೂ ಮಾಡಲೇಬೇಕು ಶರಣ್ಯ. ನಮ್ಮಪ್ಪ ಯಾವ ಮರ್ಯಾದೆ ಹೋಯ್ತು ಅಂತಿದಾರೋ ಆ ಮರ್ಯಾದೆ ಹೋಗಿಲ್ಲ ಅನ್ನೋದು ಅವ್ರ ಅರಿವಿಗೆ ಬರಬೇಕು. ಮತ್ತೆ ಅವರು ಬೀದಿಲಿ ತಲೆ ಎತ್ಕೊಂಡು ಓಡಾಡಬೇಕು. ಹೆಣ್ಣೆತ್ತಿರೋದ್ರಿಂದ ಈಗೆಲ್ಲ ಆಗ್ತಿದೆ ಅನ್ನೋರ್ ಮನೋಭಾವ ಬದಲಾಯಿಸ್ಬೇಕು, ಬದಲಾಗಬೇಕು. ಅದಕ್ಕೆ ಏನ್ ಮಾಡ್ಬೇಕು? ಅದೇ ಗೊತ್ತಾಗ್ತಿಲ್ಲ ಕಣೆ. ಯಾರು? ವಿಜಯ್ ಫೋನ್ ಮಾಡ್ತಾ ಇದ್ದಾನೆ. ಶ್ರುತಿ, ಶ್ರುತಿ, ಗಣಪತಿ ತರೋದಕ್ಕೆ ಎಷ್ಟೊತ್ತಮ್ಮ? ವಿಜಯ್ ರೆಡಿ ಆದ್ನ ಅಂತ ಹೋಗಿ ನೋಡು. ಹೆಣ್ಣಿನ್ ಕಡೆ ಹೋದ ತಕ್ಷಣ ನೀವೆಲ್ಲ ಶುರು ಮಾಡ್ಬಿಡಿ. ಏನಣ್ಣ? ತಂಗಿಯವ್ವ, ನಿನ್ಗೊಂದು ಗುಡ್ ನ್ಯೂಸ್. ಸಂತೋಷ. ಗುಡ್ ನ್ಯೂಸಾ? ಸಂತೋಷ ನನಗೆ ದಕ್ಕೋದು ಇಲ್ಲಿ ನಿಶ್ಚಿತಾರ್ಥದ ನೆಪದಲ್ಲಿ ನಡೀತಿರೋ ವಿಜಿ ಮದುವೆ ಮುಗಿದ್ಮೇಲೆ. ತಂಗಿಯವ್ವ, ಅದು ಅದ್ರ ಪಾಡಿಗೆ ನಡೆಯುತ್ತೆ ತಂಗಿಯವ್ವ. ಈಗ ನಾನು ಹೇಳೋ ಸಂತೋಷದ ವಿಷಯನ ನೀನು ಕೇಳಿದ್ರೆ ಕುಣಿದು ಕುಪ್ಪಳಿಸ್ಬಿಡ್ತೀಯ ತಂಗಿಯವ್ವ. ಯಾವ ಗೀತಾ ಬಗ್ಗೆ ನೀನು ಗಾಬರಿಯಾಗಿ ಅಯ್ಯೋ ಇವಳು ಮುಂದೇನು ಮಾಡ್ತಾಳೋ ಅಂತ ಭಯ ಬಿದ್ದು ಒದ್ದಾಡ್ತಿದ್ಯಲ್ಲ, ಹೆದರಿಕೆ ಅವಳ ಬಗ್ಗೆ ಅಲ್ಲ ಅಣ್ಣ, ಗುರುಜಿ ಹೇಳಿರೋ ಭವಿಷ್ಯದ ಬಗ್ಗೆ. ಒಂದು ವೇಳೆ ರಾಯಚೂರಿನ ಹುಡುಗಿ ಜೊತೆ ನಮ್ಮ ವಿಜಿ ಮದುವೆ ಆಗದೆ ಹೋದ್ರೆ ಅವಳಿಗೆ ಈ ಮನೆಗೆ ಎಂಟ್ರಿ ಕೊಡೋ ತಾಕತ್ತು ಬರುತ್ತೆ. ಆ ಗೀತಾ ನನ್ನ ಬೆಳವಣಿಗೆಗೆ ಅಡ್ಡಿ ಆಗ್ತಾಳೆ ಅನ್ನೋ ಒದ್ದಾಟ ಅಷ್ಟೆ. ತಂಗಿಯವ್ವ, ಅದನ್ನೇ ಹೇಳ್ತಿರೋದು. ಅದನ್ನೆಲ್ಲ ನಿನ್ನ ತಲೆಯಿಂದ ತೆಗೆದಾಕ್ಬಿಡು ನನ್ನ ತಂಗಿಯವ್ವ. ವಿಷಯ ಏನು ಗೊತ್ತಾ, ಆ ಗೀತಾನ ಅವಳ ಅಪ್ಪ ಮನೆಯಿಂದ ಹೊರಗೆ ಹಾಕಿದ್ದಾನೆ. ನೀನು ನನ್ನ ಮಗಳೇ ಅಲ್ಲ ಅಂತ ಹುಟ್ಟಿಸಿದ ಮಗಳನ್ನೇ ಬೀದಿಗೆ ತಳ್ಳಿದ್ದಾನೆ. ಏನ್ ಹೇಳ್ತಿದ್ಯಾ ಅಣ್ಣ? ಸತ್ಯ ತಂಗಿಯವ್ವ, ನಿನ್ನ ಬದುಕಿಗೆ ಅಡ್ಡಿ ಆಗಬೇಕಾಗಿದ್ದ ಅವಳು ಇವತ್ತು ತನ್ನ ಬದುಕಿಗೆ ದಾರಿ ಕಾಣದಾಗಿದೆ ರಾಘವೇಂದ್ರನೇ ಅಂತ. ತಂಗಿಯವ್ವ, ವಾಟ್ ಈಸ್ ದಿಸ್? ನಾನು ಖುಷಿಯಿಂದ ಕುಣಿದಾಡೋ ವಿಷಯ ಹೇಳಿದ್ರೆ ನೀನು ಕಣ್ಕಣ್ ಬಿಟ್ಕೊಂಡು ಶಾಕ್ ಅನುಭವಿಸ್ತಿದ್ಯಾ? ಶಾಕ್ ಆಗದೆ ಇನ್ನೇನಾಗೋಕ್ ಸಾಧ್ಯ ಅಣ್ಣ? ಅವಳೇನ್ ಸಾಮಾನ್ಯದವಳಲ್ಲ, ಜಾಸ್ತಿ ಕಷ್ಟ ಬಂದಾಗ್ಲೇ ತಿರುಗಿ ಬೀಳೋಳು. ನಮ್ಮ ವಿಜಿ ಏನು ಮಾಡದೆ ಇದ್ದಾಗಲೇ ಅವಳು ನಮ್ಮ ಮನೆ ತನಕ ಬಂದು ನಿಮ್ಮ ಮಗ ಅಂಥವನು ಇಂಥವನು ಅಂತ ಕಂಪ್ಲೇಂಟ್ ಮಾಡಿ ಹೋದವಳು. ತಂಗಿಯವ್ವ, ಅದೇನೋ ಆವಾಗಿನ ಜೋಶ್ ಅನ್ಸುತ್ತೆ ನನಗೆ. ಬ್ಯಾಂಕ್ನವರು ಅವಳ ಮನೆಗೆ ಬಂದು ಬೀಗ ಜಡ್ದು ಸೀಲ್ ಹಾಕಿದಾಗ ಎಲ್ಲರೂ ಗೋಳು ಅಂತಿದ್ರೆ ಅವಳು ಮಾತ್ರ ನನ್ನ ಮನೆ ತನಕ ಬಂದು ನನ್ನ ಗಂಡನ್ನೇ ಫಾಲೋ ಮಾಡಿ ಸೆಕ್ಯೂರಿಟಿನೂ ಮೀರಿ ಕಂಪ್ಲೇಂಟ್ ಮಾಡಿದವಳು. ಒಂದೇ ಒಂದು ದಿವಸದಲ್ಲಿ ಅವಳು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಂಡವಳು. ನನ್ನ ವಿಜಿ ಕೈಲಿ ಕ್ಷಮೆ ಕೇಳಿಸ್ಕೊಂಡವಳು. ಅಲ್ಲ, ಅದೆಲ್ಲ ಆಗ, ಆದರೆ ಈಗ ಅವಳು ಮರ್ಯಾದೆ ಹೋಗಿದೆ. ಅದರಿಂದ ಅವರಪ್ಪ ಸಾವಿನ ಮನೆ ತನಕ ಹೋಗಿ ವಾಪಸ್ ಬಂದಿದ್ದಾನೆ. ಬಂದ ಮೇಲೂ ಅವಳನ್ನ ಮನೆಯಿಂದ ಆಚೆ ಹಾಕಿದ್ದಾನೆ. ಇಷ್ಟಾದ್ಮೇಲೂ ಅವಳು ಸುಮ್ಮನೆ ಇರ್ತಾಳ? ನನ್ನ ಪ್ರಕಾರ ತಂಗಿಯವ್ವ, ಇಷ್ಟೆಲ್ಲ ಅನಾಹುತಗಳಿಗೆ ನಾನೇ ಕಾರಣ, ನಾನೇ ಸರಿ ಇಲ್ಲ ಅಂತ ಅವಳು ತಪ್ಪಾಗಿಡ್ತಾಳೆ ಅನ್ಸುತ್ತೆ. ಇದ್ರೆ ಸರಿ, ಇಲ್ಲದೆ ಹೋದ್ರೆ ನನ್ನ ಗಂಡ ಎಂಥವ್ರು ಅಂತ ನಿನಗೆ ಚೆನ್ನಾಗಿ ಗೊತ್ತಲ್ಲ. ಮನೆಯವ್ರ ಮಾತಿಗಿಂತ ಬೇರೆಯವ್ರ ಮಾತನ್ನೇ ಜಾಸ್ತಿ ಕೇಳ್ತಾರೆ.
ಮನೇಲಿ ಬೇರೆ ಶುಭ ಕಾರ್ಯ ನಡೀತಾ ಇದೆ. ಇಂಥ ಸಮಯದಲ್ಲಿ ಅವಳೇನಾದರೂ ಮನೆಗೆ ಬಂದ್ಬಿಟ್ರೆ? ಅಲ್ಲ, ಇಂಥ ಟೈಮಲ್ಲಿ ಅವಳಿಗೆ ಇಲ್ಲಿಗೆ ಬರಬೇಕು ಅಂತ ತೋಚುತ್ತಾ ತಂಗ್ಯವ್ವ? ಒಂದು ವೇಳೆ ತೋಚ್ಬಿಟ್ರೆ? ಅಷ್ಟರಲ್ಲಿ ವಿಜಯನ್ ಕೈಲಿ 3 ಗಂಟೆ ಹಾಕಿಸ್ಬಿಡ್ತೀಯ ಅಲ್ಲ ತಂಗ್ಯವ್ವ? ಹಾಕಿಸ್ಬಿಡ್ತೀಯಲ್ಲ, ಹಾಕಿಸ್ಬಿಡ್ಬೇಕು. ಆದಷ್ಟು ಬೇಗ ವಿಜಿ ಮದುವೆ ಮುಗಿಸ್ಬಿಡ್ಬೇಕು. ಇಲ್ಲ ಅಂದ್ರೆ ಗೊತ್ತಿದ್ದು ಅಪಾಯದ ಚಪ್ಪಡಿ ಕಲ್ಲನ್ನ ತಲೆ ಮೇಲೆ ಎಳ್ಕೊಂಡು ಹಾಗೇನೆ. ಆಗುತ್ತೆ ಬಿಡು ತಂಗ್ಯವ್ವ. ಎಲ್ಲಾಗುತ್ತೆ ಅಣ್ಣ, ಇನ್ನೂ ಹೆಣ್ಣಿನ ಕಡೆಯವರೇ ಬಂದಿಲ್ವಲ್ಲ. ಅಮ್ಮ, ಹೆಣ್ಣಿನ ಕಡೆಯವ್ರು ಬಂದ್ರು. ತೆಗಿಬೇಡ ಕಣೆ, ನೀನಿರೋ ಪರಿಸ್ಥಿತಿನ ಆಡ್ಕೊಳ್ಳೋಕೆ ಅವನು ಫೋನ್ ಮಾಡ್ತಿದ್ದಾನೆ. ಇದೆಲ್ಲ ಮಾಡ್ದವನು ಈಗ ನಾನು ಮುಂದೆ ಏನು ಮಾಡಬೇಕು ಅನ್ನೋದಕ್ಕೆ ಈ ಮಾತುಕತೆ ಏನಾದರೂ ಸಹಾಯ ಮಾಡ್ತಾ ನೋಡೋಣ. ಹಲೋ, ಈ ಕಡೆಯಿಂದ ಮಾತಾಡ್ತಿರೋದು? ಮನೆ ಹಾಳ ಅನ್ನೋದು ಗೊತ್ತಾಯ್ತು, ವಿಷಯಕ್ಕೆ ಬಾ. ಪರವಾಗಿಲ್ಲ ಕಣೆ, ಮನೆಯಿಂದ ಆಚೆ ಗೆಟ್ಔಟ್ ಆದ್ರೂ ಕೊಬ್ಬಿನ್ನು ಅದೇ ಪೊಸಿಷನಲ್ಲಿದೆ. ನನ್ಗಿರೋ ಕೊಬ್ಬು ಕೂಡ ನನ್ನ ಸ್ವಂತ ಸಂಪಾದನೆಯಿಂದ ಬಂದಿರೋದು, ನಿಂತರ ನಿಮ್ಮ ಅಪ್ಪನ ದುಡಿಮೆಯಿಂದ ಬಂದಿರೋದಲ್ಲ. ಮುಚ್ಚೆ ಬಾಯಿ. ಒಳ್ಳೆತನ, ಸಂಬಂಧ, ಸಂಸ್ಕಾರ ಅಂತ ಮೀಟ್ರ್ ಗಟ್ಲೆ ಮಾತಾಡ್ತಿದ್ದವಳು ನೀನು. ಅಂತ ನೀನು ಒಳ್ಳೆತನ ಏನು ಮಾಡಿದೆ? ನಿನ್ನ ಬೀದಿಗೆ ತಳ್ಳಿದೆ. ನಿನ್ನ ಸಂಸ್ಕಾರವಂತ ಮನೆ, ನೀನು ಆ ಸಂಸಾರಕ್ಕೆ ಕಪ್ಪು ಚುಕ್ಕೆ ಅಂತ ಕತ್ತಿರಿದು ಆಚೆ ದಬ್ಬಿದೆ. ಈಗ ನಿನ್ನ ಪಾಲಿಗೆ ಎಲ್ಲ ಇದ್ದು ಎಲ್ಲರೂ ಇದ್ದು ನೀನು ಅನಾಥ. ಸ್ವಾಭಿಮಾನ ಸೋತ್ ಕೂತಿದೆ. ಭವಿಷ್ಯ ಅನ್ನೋದು ಮುಂದೇನ್ ಮಾಡ್ತೀಯ ಅಂತ ಸವಾಲಾಗಿ ಕೂತಿದೆ. ಈಗ ನೀನು ಟೋಟಲ್ ಕೇರ್ ಆಫ್ ಫುಟ್ಪಾತ್. ಅಯ್ಯೋ ಪಾಪ, ಈಗ್ಲಾದ್ರೂ ನಿನ್ಗೆ ನಾನು ಯಾರು ಅಂತ ಗೊತ್ತಾಗಿರ್ಬೇಕಲ್ವಾ? ನನ್ ಮುಟ್ಟಿದ್ರೆ ಏನಾಗುತ್ತೆ ಅಂತ ಸ್ಪಷ್ಟವಾಗಿ ಅರ್ಥ ಆಗಿರ್ಬೇಕಲ್ವಾ? ಆಯ್ತು ಬಿಡು, ನೀನ್ ಗೆದ್ದೆ, ನಾನ್ ಸೋತೆ, ಅಷ್ಟೇ ತಾನೇ ನಿನಗೆ ಬೇಕಾಗಿರೋದು. ಅಲ್ಲೇ ಅಷ್ಟು ದೊಡ್ಡ ಮ್ಯಾಟ್ರನ್ನ ಇಷ್ಟು ಸಿಂಪಲ್ ಆಗಿ ಮುಗ್ಸಕೊಳ್ತಿದ್ಯಲ್ಲ. ನನ್ನ ಸೇಡು ಇಷ್ಟಕ್ಕೆ ಮುಗ್ದಿಲ್ಲ, ಮುಗಿಯೋದು ಇಲ್ಲ. ನಿನ್ ಕೊನೆ ಉಸಿರಿರೋ ತನಕ ನಾನು ಕಾಡ್ತಾನೆ ಇರ್ತೀನಿ. ಅಯ್ಯೋ, ಈ ಜನ್ಮಕ್ಕೆ ಇವ್ನ ರಗಳೆ ಮುಗಿಯೋದಿಲ್ಲ ಅಂತ ನೀನೇ ಸೂಸೈಡ್ ಮಾಡ್ಕೊಂಡು ಸಾಯ್ಬೇಕು. ಅಲ್ಲಿ ತನಕ ನನ್ನ ಸೇಡು ಜಾರಿಯಲ್ಲಿರುತ್ತೆ. ನಿನ್ ಮನೆಯಿಂದ ಔಟ್ ಆದೆ, ಇಡೀ ಸಮಾಜ ನಿನ್ ಮೇಲೆ ಡೌಟ್ ಪಡ್ತಿದೆ. ಕಣ್ಣೀರು ನಿನ್ಗೆ ಕಂಗ್ರ್ಯಾಚುಲೇಟ್ ಮಾಡ್ತಿದೆ. ಇಂಥ ಸಮಯದಲ್ಲಿ ನಿನ್ನ ಸ್ಥಿತಿನ ನಾನೇ ಖುದ್ದಾಗಿ ಬಂದು ನೋಡ್ಬೇಕು ಅನ್ನಿಸ್ತಿದೆ. ಆದ್ರೆ ಏನ್ ಮಾಡ್ಲಿ, ಆಗ್ತಿಲ್ವೇ? ಇಂಥ ಟೈಮಲ್ಲಿ ಎಂಗೇಜ್ಮೆಂಟ್ ಇಟ್ಕೊಂಡಿದ್ದಾರೆ. ಅಲ್ಲಿ ದುಃಖ ನಿನ್ ದೌಡೆ ಓದಿಸ್ತಿರುವಾಗ ಇಲ್ಲಿ ಸಂತೋಷ ನನ್ನ ಬದುಕಲ್ಲಿ ಡ್ಯಾನ್ಸ್ ಆಡ್ತಿದೆ ಕಣೆ. ಬಡ್ಕೋ, ಬೀದಿಲ್ ಬಾಯ್ ಬಡ್ಕೋ. ಒಟ್ನಲ್ಲಿ ಈ ಸಂದರ್ಭ ಬೇಜಾನ್ ಮಜಾ ಕೊಡ್ತಿದೆ. ಬಾಯ್.